ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ ಭಟ್ ಹಿಯರ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಬ್ಯಾಡ್ ಬ್ರೆತ್. ಬ್ಯಾಡ್ ಬ್ರೆತ್ ಅಂದರೆ ಏನು? ದುರ್ವಾಸನೆ. ಬಾಯಿಯಿಂದ ಅಥವಾ ಮೂಗಿನಿಂದ ಶ್ವಾಸ, ವಾಸನೆ ಇರುವಂತಹ ಶ್ವಾಸ ಬಿಡುವುದು. ಅದು ಮೂಗಿಂದ ಇರ್ಬೋದು ಅಥವಾ ಬಾಯಿಂದ ಇರ್ಬೋದು. ಕೆಲವರ ಹತ್ರ ನೀವು ಹತ್ತಿರ ಹೋಗಿ ಅವರ ಹತ್ರ ಮಾತಾಡಿದಾಗ ನಿಮಗೊಂಥರ ಅಸಹ್ಯಕರವಾದಂತಹ ಒಂದು ವಾಸನೆ ಬರುತ್ತೆ. ಇದು ದುರ್ವಾಸನೆ, ಬಾಯಿಯ ದುರ್ವಾಸನೆ. ಅಥವಾ ಇಂಗ್ಲೀಷ್ನಲ್ಲಿ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಇದಕ್ಕೆ ಹ್ಯಾಲಿಟೋಸಿಸ್ ಅಂತ ಹೇಳ್ತೀವಿ. HILITOSIS, ಹ್ಯಾಲಿಟೋಸಿಸ್ ಆರ್ ಬ್ಯಾಡ್ ಬ್ರೆತ್. ಈ ಬ್ಯಾಡ್ ಬ್ರೆತ್ ಅನ್ನೋದು ನೀವು ತುಂಬ ಜನ ಹತ್ರ ಮಾತಾಡೋದು ನಿಮಗೆ ಆವಾಗಲೇ ಗೊತ್ತಾಗಿರ್ಬೋದು ಏನು ಅಂತ, ಅದು ಯಾವ ಥರ ಇರುತ್ತೆ, ಯಾವ ಥರ ಅಸಹ್ಯಕರವಾಗಿರುತ್ತೆ ಅಂತ ಹೇಳಿಬಿಟ್ಟು. ಆದರೆ ನಾವು ಮಾತಾಡಿದಾಗಲೂ ಅದು ವಾಸನೆ ಬರುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಇಟ್ ಈಸ್ ನಾಟ್ ಎ ಒನ್ ವೇ ಪ್ರೋಸೆಸ್, ಇಟ್ಸ್ ಎ 2 ವೇ ಪ್ರೋಸೆಸ್. ಸರಿ, ಹಾಗಾದರೆ ಇದಕ್ಕೆ ಕಾರಣಗಳೇನು ಎನ್ನುವುದನ್ನು ಇವತ್ತು ಸ್ವಲ್ಪ ನೋಡೋಣ. ಸಾಧಾರಣವಾಗಿ ನಾವು ಊಟ ಮಾಡೋದು ಅಥವಾ ತಿಂಡಿ ತಿನ್ನುವುದು ಆದಮೇಲೆ ಅವಸರವಾಗಿ ಕೈ ತೊಳಿತೀವಿ. ಬಾಯಿ ಏನೋ ಒಂದು ಶಾಸ್ತ್ರ ಬಾಯಿ ಮುಕ್ಕಳಿಸ್ತೀವಿ. ಆದರೆ ನಾವು ಬಾಯಿ ಮುಕ್ಕಳಿಸಿದಾಗ ಅಲ್ಲಿ ಮೆತ್ತುಕೊಂಡಿರುವಂತಹ ಅಥವಾ ಅಂಟಿಕೊಂಡಿರುವ ಆಹಾರದ ಚಿಕ್ಕ ಅಂಶಗಳು ಅಲ್ಲೇ ಉಳ್ಕೊಳ್ತವೆ, ಹಲ್ಲಿನ ಎಡೆಯಲ್ಲಿ ಉಳ್ಕೊಳ್ತವೆ. ಸೊ ನೀವು ರಾತ್ರಿ ಊಟ ಮಾಡಿ ಇಡೀ ದಿವಸ ಊಟ ತಿಂಡಿ ಎಲ್ಲ ಆಗಿರುತ್ತೆ, ಏನೋ ಒಂದು ಶಾಸ್ತ್ರಕ್ಕೆ ಬಾಯಿ ಮುಕ್ಕಳಿಸ್ತೀರ ಅವಸರಕ್ಕೆ. ರಾತ್ರಿ ನೀವು ಮಲ್ಕೊಂಡು ಬೆಳಗ್ಗೆ ಏಳೋ ಹೊತ್ತಿಗೆ ಆ ಆಹಾರದ ಪದಾರ್ಥಗಳು, ಕಣಗಳು ಏನಾಗ್ತವೆ, ಅಲ್ಲೇ ಕೊಳ್ತೋಗ್ಲಿಕ್ಕೆ ಶುರುವಾಗುತ್ತೆ. ನಿಮಗೆ ನಾನು ಮುಂಚೆನೂ ಹೇಳಿದ್ದೀನಿ, ನಮ್ಮ ಬಾಯಿಯೊಳಗಡೆ ತುಂಬ ಬ್ಯಾಕ್ಟೀರಿಯಾಗಳಿರ್ತವೆ. ಈ ಬ್ಯಾಕ್ಟೀರಿಯಾಗಳು ಅವಕಾಶಕ್ಕೆ ಕಾಯ್ತಾ ಇರ್ತವೆ, ಆಹಾರ ಏನಾದ್ರು ಸಿಗುತ್ತಾ ಅಂತ ಹೇಳಿಬಿಟ್ಟು. ಸೊ ದ ಮೊಮೆಂಟ್ ನಿಮ್ಮ ಬಾಯಲ್ಲಿ ಒಂಚೂರು ಆಹಾರದ ಕಣಗಳು ಹಲ್ಲಿನ ಎಡೆಯಲ್ಲಿ ಹಾಕಿಕೊಂಡಿರುವಾಗ ಅವು ಕೂಡಲೇ ಅದನ್ನು ಉಪಯೋಗಿಸಿಕೊಂಡು ಅವುಗಳ ಆಹಾರವನ್ನು ಅವುಗಳು ತಗೊಳ್ತವೆ. ಮತ್ತು ಇನ್ ದ ಪ್ರೋಸೆಸ್ ಪ್ಯೂಟ್ರಿಫ್ಯಾಕ್ಷನ್ ಆಗುತ್ತೆ. ಎಲ್ಲೇ ಇರಲಿ, ಬ್ಯಾಕ್ಟೀರಿಯಾಗಳು ಎಲ್ಲಿದ್ರೂ ಅಲ್ಲಿ ಅವುಗಳ ಮೆಟಬಾಲಿಸಮ್ ಆಗುವಾಗ ಒಂದಷ್ಟು ಗ್ಯಾಸ್ಗಳು ಉತ್ಪತ್ತಿ ಆಗ್ತವೆ. ಸೊ ನೀವು ಓವರ್ ನೈಟ್ ಆ ಥರ ಮಾಡಿದಾಗ, ಮಲ್ಕೊಂಡಿದ್ದಾಗ ಬೆಳಿಗ್ಗೆ ನೀವು ಹಲ್ಲು ಉಜ್ಜೋಕ್ಕೆ ಮುಂಚೆ ಬಾಯಿ ತುಂಬ ಕೆಟ್ಟ ವಾಸನೆ ಬರ್ತಾ ಇರ್ತದೆ, ಬಾಯಿ ವಾಸನೆ ಬರ್ತಾ ಇರ್ತದೆ. ಹೇಳಿರ್ಬೋದು ದೊಡ್ಡವ್ರು ನಿಮಗೆ, ಹೋಗೋ ಫಸ್ಟ್ ಹಲ್ಲು ಉಜ್ಕೊಂಡು ಬರೋ, ಬಾಯಿ ವಾಸನೆ ಬರುತ್ತೆ ಅಂತ ಹೇಳ್ಬಿಟ್ಟು. ವಯಸ್ಸು ವರ್ಷ ದೊಡ್ಡವರಿಗೂ ಬರುತ್ತೆ, ಮಕ್ಕಳಿಗೆ ಬರೋದು ಅಂತಲ್ಲ. ಸೊ ನಾವು ಬಾಯಿಯನ್ನು ಶುಚಿಯಾಗಿಡುವಂತಹ ಅಭ್ಯಾಸವನ್ನು ಚಿಕ್ಕ ವಯಸ್ಸಿನಿಂದ ಬೆಳೆಸ್ಕೊಳ್ಬೇಕು. ಹಲ್ಲು ಉಜ್ಜಲಿಕ್ಕೆ ಶುರು ಮಾಡಿದಾಗ ಮಗು ಅದಕ್ಕೆ ಅಭ್ಯಾಸ ಮಾಡಿಸಬೇಕು. ನಾನು ಇದನ್ನು ಡಾಕ್ಟರ್ ಪದ್ಮನಾಭ ಭಟ್ ಸ್ಪೀಕ್ಸ್ ಅಬೌಟ್ ಡೆಂಟಲ್ ಹೆಲ್ತ್ ಅನ್ನುವಂತಹ ಒಂದು ಟಾಪಿಕ್ನಲ್ಲಿ ಇದನ್ನು ಹೇಳಿದ್ದೀನಿ. ಪ್ರತಿ ಸರ್ತಿ ನೀವು ಏನಾದರೂ ಪಾನೀಯಗಳನ್ನು ಸ್ವೀಕರಿಸಿದರೆ, ಜ್ಯೂಸು, ಹಾಲು, ಕಾಫಿ ಇತ್ಯಾದಿ, ಮತ್ತು ಏನಾದರೂ ಆಹಾರ ಪದಾರ್ಥ ತಗೊಂಡ ತಕ್ಷಣ ಹೋಗಿ ಥರೋ ಆಗಿ ಗಾರ್ಗಲ್ ಮಾಡಬೇಕು, ಬಾಯಿ ಮುಕ್ಕಳಿಸಿ ಉಗಿಬೇಕು. ಸೊ ಇದು ಅದನ್ನೊಂದು ಅಭ್ಯಾಸ ಥರ ಚಿಕ್ಕ ವಯಸ್ಸಿನಿಂದ ಮಾಡಿಕೊಂಡಿದ್ದರೆ ಭಾಳ ಒಳ್ಳೆಯದು. ಆಮೇಲೆ ಬೆಳಗ್ಗೆ ಎದ್ದು ಒಂದು ಸರ್ತಿ ಬ್ರಷ್ ಮಾಡ್ತೀರಾ. ಆ್ಯಕ್ಚುಲಿ ನೀವು ಹಿಂದಿನ ದಿವಸ ರಾತ್ರಿ ಮಲ್ಕೊಳ್ಳುವಾಗಲೇ ಅದು ಮಾಡಿದ್ದಿದ್ದರೆ ಈ ಥರ ಬಾಯಿ ವಾಸನೆ ಬರೋಲ್ಲ. ಹಲ್ಲು ರಾತ್ರಿ ಊಟ ಆದಮೇಲೆ ಒಂದು ಬ್ರಷ್ ಮಾಡುವಂಥ, ಮಲ್ಕೊಳ್ಳೋಕೆ ಮುಂಚೆ ಒಂದು ಟೂತ್ಪೇಸ್ಟ್ ಹಾಕಿ ಬ್ರಷ್ ಮಾಡುವಂತಹ ಒಂದು ಅಭ್ಯಾಸವನ್ನು ನೀವು ಬೆಳೆಸ್ಕೊಂಡ್ರೆ ಅದು ಬಹಳ ಒಳ್ಳೆಯದು. ನಿಮ್ಮ ಹಲ್ಲುಗಳಿಗೂ ಒಳ್ಳೆಯದು, ಈ ಥರ ಕೆಟ್ಟ ವಾಸನೆ ಬರೋದನ್ನು ತಡೆಗಟ್ಟಬಹುದು. ಸೊ ಅದನ್ನೊಂದು ಅಭ್ಯಾಸ ಮಾಡಿಕೊಳ್ಳಿ. ಇದು ಅದಲ್ಲದೆ ಬಾಯಿಯಲ್ಲಿ ಮತ್ತು ಗಂಟ್ಲಲ್ಲಿ, ಅಂದರೆ ಈಸೋಫೇಗಸ್, ಇಲ್ಲಿ ಅಂಗಳದ ಕೆಳಗಡೆ ಆಹಾರ ಪದಾರ್ಥ ಕೆಳಗಡೆ ಇಳೀತದಲ್ವ, ಅಲ್ಲಿವರೆಗೂ ನೀವು ನೀರು ಹಾಕಿಬಿಟ್ಟು ನೀರು ಒಳಗೆ ಹೋಗುವಾಗ ಮಾಡಿ ಗಳ ಅಂದ್ಬಿಟ್ಟು ಉಗಿಬೇಕು. ಇಲ್ಲಾಂದರೆ ಅಲ್ಲಿ ಕೂಡ ಆಹಾರ ಪದಾರ್ಥಗಳು, ಆಹಾರದ ಅಣುಗಳು ಅಲ್ಲಿಗೆ ಹೋಗಿಬಿಟ್ಟು ಶೇಖರ ಆಗ್ತವೆ ಮತ್ತು ಪ್ಯೂಟ್ರಿಫ್ಯಾಕ್ಷನ್ ಆಗ್ತದೆ. ಸರಿ, ಅಲ್ಲಿ ಬಾಯಲ್ಲಿ ಇನ್ನೇನಿರ್ತದೆ, ಅಲ್ಲಿ ಟಾನ್ಸಿಲ್ಸ್ ಇರ್ತದೆ. ಸೊ ಟಾನ್ಸಿಲ್ಸ್ ಇನ್ಫೆಕ್ಷನ್ ಆದರೂ ಕೂಡ ಬಾಯಲ್ಲಿ ವಾಸನೆ ಬರ್ತದೆ. ಟಾನ್ಸಿಲ್ಸು
ಯಾವುದೇ ಕಾರಣಕ್ಕೆ ಬಂದಿರ್ಬೋದು, ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆಲ್ಲ. ಇದು ದೊಡ್ಡವರಿಗೆ ಅದು ಟಾನ್ಸಿಲ್ ಶ್ರಿಂಕ್ ಆಗ್ತದೆ, ವಯಸ್ಸು ಆಗ್ತಾ ಆಗ್ತಾ ಟಾನ್ಸಿಲ್ ಶ್ರಿಂಕ್ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಟಾನ್ಸಿಲ್ ಸ್ವಲ್ಪ ದೊಡ್ಡದಿರ್ತದೆ. ಸೊ ಅದು ಕ್ರಮೇಣ ಶ್ರಿಂಕ್ ಆಗ್ತದೆ, ಸಂಕುಚನಗೊಳ್ತದೆ. ಸೊ ಟಾನ್ಸಿಲ್ ಅದು ಏನಾದರೂ ಇನ್ಫೆಕ್ಷನ್ ಆದರೆ, ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗಿ ಟಾನ್ಸಿಲೈಟಿಸ್ ಆದರೆ ಅಲ್ಲಿ ಸ್ವಲ್ಪ ಪಸ್ಸು ಉತ್ಪತ್ತಿ ಆಗ್ತದೆ. ಸೊ ಆವಾಗಲೂ ಬಾಯಿಂದ ವಾಸನೆ ಬರ್ಬೋದು. ಸೊ ಹಲ್ಲು, ಓರಲ್ ಕ್ಯಾವಿಟಿ, ನಾಲಿಗೆ ಕೂಡ ತಿಕ್ಕಿ ತೊಳಿಬೇಕು. ಬ್ರಷ್ನಲ್ಲಿ ಹಾಕಿ ನಾಲಿಗೆಯನ್ನು ತೊಳಿಬೇಕು ರಾತ್ರಿ ಮಲ್ಕೊಳ್ಳುವಾಗ. ಸೊ ಇದೆಲ್ಲ ಭಾಳ ಸೂಕ್ಷ್ಮವಾದ ವಿಚಾರಗಳು. ಇದನ್ನೆಲ್ಲ ಮಾಡಿ ಕೊನೆಗೆ ಗಂಟ್ಲುವರೆಗೂ ಬಾಯಿ ಮುಕ್ಕಳಿಸಿ ನೀವು ಮಲ್ಕೊಳ್ಬೇಕು. ಸೊ ಹಲ್ಲು, ನಾಲಿಗೆ, ಗಂಟ್ಲು ಇಲ್ಲಿವರೆಗೂ ಕ್ಲೀನಾಗಿ ಇಟ್ಕೊಂಡು ಆಮೇಲೆ ಮಲ್ಕೊಳ್ಬೇಕು. ಅದೇ ಥರ ಬೆಳಿಗ್ಗೆ ಎದ್ದಾಗಲೂ ಸೇಮನ್ನು ಮತ್ತೆ ಮಾಡಬೇಕು. ಸಾಧ್ಯವಾದರೆ ಮನೆಯಲ್ಲೇ ಇರುವವರಿಗೆ ಮಧ್ಯಾಹ್ನವೂ ಮಾಡ್ಬೋದು, ಅವ್ರು ಮಾಡ್ಬೋದು. ಆಫೀಸಿಗೆ ಹೋಗೋರು ಮಾಡಲಿಕ್ಕಾಗೋದಿಲ್ಲ. ಸಾಯಂಕಾಲ ಬಂದು ಬಾಯಿ ಮುಕ್ಕಳಿಸಿ ನಂತರ ಊಟ ಎಲ್ಲ ಮಾಡಿ ನಾನು ಹೇಳ್ದಂಗೆ ಮಾಡಲಿ. ಸೊ ಇದು ಮುಖ್ಯವಾದ ಓರಲ್ ಕ್ಯಾವಿಟಿ, ಅಂದರೆ ಬಾಯಿಯ ಒಳಗಿಂದ ಬರುವಂತಹ ವಾಸನೆ. ಇನ್ನು ಇದಕ್ಕೆ ಇನ್ನೂ ಕೆಲವು ಕಾರಣಗಳಿವೆ. ಬಾಯಿಯಲ್ಲಿ ನಾಲಿಗೆ ಮತ್ತು ಹಲ್ಲು ಮಾತ್ರ ಇರೋದಲ್ಲ, ಹಲ್ಲಲ್ಲಿ ಕೂಡ ಕೊಳೆತ ಹಲ್ಲುಗಳು ಇರ್ತವೆ, ಕೇರಿಯಸ್ ಟೂತ್ ಅಂತ. ಅಂದರೆ ಹಲ್ಲು ಕೆಲವರಿಗೆ ಬಾಯಿ ತೆಗೆದ ತಕ್ಷಣ ಇಷ್ಟಿಷ್ಟು ಗುಹೆಗಳು ಕಾಣಿಸ್ತವೆ ಹಲ್ಲಿನಲ್ಲಿ, ಎಲ್ಲ ಹಲ್ಲು ಅಲ್ವಾ, ಹಲ್ಲು ಕೊಳೆತು ಹೋಗಿರ್ತದೆ. ಕೊಳೆತು ಹೋದ ಅಲ್ಲಿ ಒಂದು ತೂತಾಗಿರ್ತದಲ್ವ, ಅಲ್ಲಿ ಹೋಗಿಬಿಟ್ಟು ಕೆಲವು ಸರ್ತಿ ಆಹಾರ ಪದಾರ್ಥಗಳು ಕೂತ್ಕೊಂಡು ಕೊಳಿತವೆ. ಆವಾಗ ಕೂಡ ಅಲ್ಲಿ ಕೂಡ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ಬೋದು. ಸೊ ನಿಮ್ಮ ದಂತ ವೈದ್ಯರನ್ನು ಕೂಡಲೇ ಸಂಪರ್ಕಿಸಿ ಅದಕ್ಕೆ ಫಿಲ್ಲಪ್ ಮಾಡಿಸೋದಾಗಲಿ ಅಥವಾ ತೀರಾ ಕೆಟ್ಟೋಗಿದ್ದರೆ ಅದನ್ನು ತೆಗೆಸೋದಾಗಲಿ ಅದು ನೀವು ಮಾಡಬೇಕು. ಸೊ ಹಲ್ಲಿನ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಸೊ ಬಾಯಲ್ಲಿರುವಂತಹ ಎಲ್ಲ ಚಿಕ್ಕ ಚಿಕ್ಕ ವಿಚಾರಗಳ ಕಡೆಯೂ ಕೂಡ ನೀವು ಗಮನ ಕೊಡಿ ಅಂತ ನಾನು ಹೇಳ್ತೀನಿ. ಸೊ ಬಾಯಿ, ಹಲ್ಲು, ಗಂಟ್ಲು ಎಲ್ಲ ಆಯಿತು. ಇನ್ನು ಬೇರೆ ಯಾವ ಕಾರಣಗಳಿಂದ ಬಾಯಿ ವಾಸನೆ ಬರ್ಬೋದು? ಕೆಲವು ಆಹಾರ ಪದಾರ್ಥಗಳನ್ನು ಸೇವಿಸಿದರೆ ಬಾಯಿ ವಾಸನೆ ಬರ್ಬೋದು. ಉದಾಹರಣೆಗೆ ಗಾರ್ಲಿಕ್, ತುಂಬ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಎಲ್ಲ ಜೋರಾಗಿ ಮಾಡ್ತಾರಲ್ವ ಕೆಲವೆಲ್ಲ. ಸೊ ಅಂಥವರು ಅಲ್ಲಿ ಕೊಳಿಬೇಕು ಅಂತೇನಿಲ್ಲ, ತಿಂದು ಒಂದು ಅರ್ಧ ಗಂಟೆ ಆದಮೇಲೆ ಅವರ ಹತ್ತಿರ ಹೋದರೆ ಆ ವಾಸನೆಯಲ್ಲಿ ಹತ್ತಿರ ಹೋಗೋಕ್ಕಾಗಲ್ಲ, ಬೆಳ್ಳುಳ್ಳಿ ಘಾಟು ಬಾಯಿಂದ ಬರ್ತಾ ಇರ್ತದೆ. ಸೊ ಕೆಲವು ಆಹಾರ ಪದಾರ್ಥಗಳಿಂದ ಕೂಡ ಬರ್ಬೋದು. ಇನ್ನು ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡೋರ ಹತ್ರ ಹೋಗಿ ಮಾತಾಡಿದ್ರೆ ಅದು ಒಂಥರ ಕೆಟ್ಟ ವಾಸನೆ ಬರ್ಬೋದು. ಸೊ ಹೀಗೆ ನಾವು ಸೇವಿಸುವಂತಹ ಆಹಾರ ಪದಾರ್ಥಗಳು ಕೂಡ ಅದು ವಾಸನಾರಹಿತವಾಗಿದ್ದರೆ ಒಳ್ಳೆಯದು. ಕೆಲವು ಬಾಯಿ ಮುಕ್ಕಳಿಸಿದ್ರೆ ಹೋಗುತ್ತೆ, ಆದರೆ ಕೆಲವು ಬೆಳ್ಳುಳ್ಳಿ ಅಂಥದ್ದು ತುಂಬ ಘಾಟು, ತುಂಬ ಸಮಯ ಇರ್ತದೆ. ಸೊ ಬಾಯಿ ಮುಕ್ಕಳಿಸೋದಲ್ಲದೆ ಹಲ್ಲನ್ನು ಉಜ್ಜಬೇಕಾಗ್ತದೆ. ಸೊ ಆಹಾರ ಪದಾರ್ಥಗಳಿಂದ ಕೂಡ ವಾಸನೆ ಬರ್ಬೋದು. ಕೊಳೆತು ಹೋಗಿಯೇ ವಾಸನೆ ಬರಬೇಕು ಅಂತೇನಿಲ್ಲ, ಆಹಾರ ಪದಾರ್ಥಗಳಿಂದ ಕೂಡ ವಾಸನೆ ಬರ್ಬೋದು. ಈ ಸಂದರ್ಭದಲ್ಲಿ ಒಂದು ಚಿಕ್ಕ ಹಾಸ್ಯ ಪ್ರಸಂಗ ಹೇಳ್ತೀನಿ. ಪ್ರಸಂಗ ಅಲ್ಲ, ಅದು ಒಂದು ನಮ್ಮಲ್ಲಿ ಒಂದು ಗಾದೆ ಥರ. ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಎವೇ ಅಂತ ಒಂದು ನೀವು ಕೇಳಿದಿರಲ್ವ. ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಎವೇ. ಎ ಗಾರ್ಲಿಕ್ ಎ ಡೇ ಕೀಪ್ಸ್ ಯುವರ್ ವೈಫ್ ಎವೇ. ಎ ಪೊಟ್ಯಾಟೊ ಎ ಡೇ ಕೀಪ್ಸ್ ಎವ್ರಿಬಡಿ ಎವೇ ಅಂತ. ಇದರ ಅರ್ಥ ನೀವೇ ಮಾಡ್ಕೊಳ್ಳಿ, ಸುಮ್ಮನೆ ಒಂದು ಹೇಳಿದೆ ಜೋಕ್ ಅಷ್ಟೇ. ಸೊ ಹಾಗೆ ಬಾಯಿ ವಾಸನೆ ಹಲವಾರು ಕಾರಣಗಳು. ಇದು ಅಲ್ಲದೆ ಬಾಯಿಯ ಓರಲ್ ಕ್ಯಾವಿಟಿ, ಬಾಯಿ ಅಲ್ಲದೆ ಇನ್ಯಾವುದರಿಂದ ಬರ್ಬೋದು? ಸೈನುಸೈಟಿಸ್. ನಾನು ಮಾತಾಡಿದ್ದೀನಿ, ಡಾಕ್ಟರ್ ಪದ್ಮನಾಭ್ ಭಟ್ ಸ್ಪೀಕ್ಸ್ ಅಬೌಟ್ ಸೈನುಸೈಟಿಸ್ ಅಂತ, ಅದನ್ನೊಮ್ಮೆ ಓದ್ಕೊಳ್ಳಿ. ಸೈನಸಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಪ್ಯಾರಾನೇಸಲ್ ಸೈನಸಸ್ ಅಂತ ಎಲ್ಲಿರುತ್ತೆ, ಇಲ್ಲಿ ಫ್ರಾಂಟಲ್ ಸೈನಸಸ್ ಅಂತ. ಸೈನಸ್ ಅಂದರೆ ಎಂಟಿ ಸ್ಪೇಸ್. ನಿಮಗೆ ಕೋಲ್ಡ್ ಆದಮೇಲೆ ಮೂಗಿನಲ್ಲಿ ಹೇಗೆ ನೀರು ಬರ್ತದೋ ಅದೇ ಥರ ಎಲ್ಲಿ ಹೋಗಿಬಿಟ್ಟು ಶೇಖರ ಆಗ್ತದೆ, ಈ ಎಂಟಿ ಸ್ಪೇಸಲ್ಲಿ ಅಲ್ಲಿ ಹೋಗಿ ಶೇಖರ ಆಗ್ತದೆ, ನೀರು ಹೋಗಿ ಶೇಖರ ಆಗ್ತದೆ. ಈ ದ್ರವ ಪದಾರ್ಥ, ನೀರು ಅಂತ ಇಟ್ಕೊಳ್ಳಿ, ದ್ರವ ಪದಾರ್ಥ ನಿಧಾನಕ್ಕೆ ಅದು ತಿಕ್ಕಾಗ್ತದೆ. ತಿಕ್ಕಾದಾಗ ಅಲ್ಲಿ ಇಟ್ ಇಸ್ ಎ ಬ್ಲೈಂಡ್ ಸ್ಪೇಸ್ ಅಲ್ವಾ. ಸೊ ಮೂಗಿನಿಂದ ಹೋಗುವಂತಹ ಯಾವುದೇ ಬ್ಯಾಕ್ಟೀರಿಯಾಗಳು ಅಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟು ಅಲ್ಲಿ ಕೊಳಿಲಿಕ್ಕೆ ಶುರುವಾಗ್ತದೆ. ಇದು ಫ್ರಂಟಲ್ ಆಗಲಿ ಇದಾಗಲಿ. ಸೊ ಮೂಗಿನಿಂದ ಕೆಟ್ಟ ವಾಸನೆ ಬರಬಹುದು. ಯಾಕಂದರೆ ಇದು ಸೈನುಸೈಟಿಸ್. ಇದು ಅಕ್ಯೂಟ್ ಸೈನಸ್ ಅಂದರೆ ಸ್ವಲ್ಪ ದಿವಸದಲ್ಲಿ ಬರುವಂಥ ಸೈನುಸೈಟಿಸ್ ಅಲ್ಲ, ಸ್ವಲ್ಪವೇ ದಿವಸ ಇರುವಂಥ ಸೈನುಸೈಟಿಸಲ್ಲಿ ಈ ಥರ ಆಗಲ್ಲ. ಕೆಲವರಿಗೆ ಕ್ರಾನಿಕ್ ಸೈನುಸೈಟಿಸ್ ಅಂತ ಇರುತ್ತೆ.
ಪದೇ 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 ಸೈನಸೈಟಿಸ್ ಬರ್ತದೆ. ಎಷ್ಟೇ ನಾವು ಶೀತ ತೆಗೆದ್ರೂ ಸಿಂಬಳ ತೆಗೆದ್ರೂ ಮತ್ತೆ ಮತ್ತೆ ಬರ್ತದೆ. ಸೊ ಅಲ್ಲಿ ಶೇಖರ ಆಗ್ತದೆ, ಅಲ್ಲಿ ಅದು ಪ್ಯೂಟ್ರಿಫ್ಯಾಕ್ಷನ್ ಆಗ್ತದೆ, ಕೊಳಿತು ಬಿಟ್ಟು ಎಲ್ಲಿ ಏನೇ ಕೊಳೆತದ್ದು ವಾಸನೆ ಬಂದೇ ಬರ್ತದೆ. ಹೈಡ್ರೋಜನ್ ಸಲ್ಫೈಡು ಇತ್ಯಾದಿ ಕೆಟ್ಟ ಇದು ದುರ್ವಾಸನೆ ಬೀರುವಂತಹ ಗ್ಯಾಸ್ಗಳು ಉತ್ಪತ್ತಿ ಆಗ್ತವೆ. ಸೊ ಇದರಿಂದ ಇಂತಹ ಮನುಷ್ಯರಿಗೆ ಕೂಡ ಕ್ರಾನಿಕ್ ಸೈನಸೈಟಿಸ್ ಇರುವವರಿಗೂ ಕೂಡ ಬಾಯಿ ವಾಸನೆ ಬರ್ಬೋದು. ಇನ್ನು ಯಾರಿಗೆ ಬಾಯಿ ವಾಸನೆ ಬರ್ಬೋದು? ಕ್ರಾನಿಕ್ ಕಾನ್ಸ್ಟಿಪೇಷನ್. ಕಾನ್ಸ್ಟಿಪೇಷನ್ ಬಗ್ಗೆ ಅಂದರೆ ಮಲಬದ್ಧತೆ ಬಗ್ಗೆ ಮಾತಾಡಿದ್ದೀನಿ, ಕೇಳಿಸ್ಕೊಳ್ಳಿ. ತುಂಬ ದಿವಸದಿಂದ ಕಾನ್ಸ್ಟಿಪೇಷನ್ ಆಗಿದ್ದರೆ, ಮಲ ವಿಸರ್ಜನೆ ಆಗಿಲ್ಲ ಅಂತ ಅಂದರೆ ಒಳಗಡೆ ಫರ್ಮೆಂಟ್ ಆಗುತ್ತೆ. ಅದು ಕೆಳಗಡೆಯಿಂದಲೂ ಹೋಗ್ಬೋದು. ಒಂದೊಂದು ಸರ್ತಿ ಆ ಗಾಳಿ ಮೇಲ್ಗಡೆಯಿಂದ ಎಸ್ಕೇಪ್ ಆಗಿ ಬಾಯಲ್ಲಿ ತೇಗು ಬರುವಾಗ ಆ ತೇಗಿನಲ್ಲಿ ಕೂಡ ವಾಸನೆ ಬರ್ಬೋದು. ಈವನ್ ನಾರ್ಮಲ್ ತೇಗು ಕೂಡ ವಾಸನೆ ಬರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಫುಡ್ ಯು ಹ್ಯಾವ್ ಟೇಕನ್. ಅದು ಅಲ್ಲದೆ ಕಾನ್ಸ್ಟಿಪೇಷನ್ನಿಂದ ಕೂಡ ಅಂದರೆ ಕಾನ್ಸ್ಟಿಪೇಷನ್ ಆಗಿ ಫರ್ಮೆಂಟ್ ಆಗಿ ಗ್ಯಾಸ್ ಉತ್ಪತ್ತಿಯಾಗಿ, ಗ್ಯಾಸ್ ನ್ಯಾಚುರಲಿ ಒಂದೋ ಕೆಳಗಡೆಯಿಂದ ಹೋಗಬೇಕು, ಒಂದೋ ಮೇಲ್ಗಡೆಯಿಂದ. ಒಂದೊಂದು ಸರ್ತಿ ಬಾಯಲ್ಲಿ ಬರ್ತದೆ, ಗ್ಯಾಸ್ ಬರ್ತದೆ ಅಂದರೆ ಮಾತಾಡುವಾಗಲೇ, ಅದು ತೇಗು ಥರ ಅಲ್ಲ, ಮಾತಾಡುವಾಗಲೇ ಬಾಯಲ್ಲಿ ಕೆಟ್ಟ ವಾಸನೆ ಬರಲಿಕ್ಕೆ ಶುರುವಾಗ್ತದೆ. ಸೊ ಕಾನ್ಸ್ಟಿಪೇಷನ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಫಾರ್ ಬ್ಯಾಡ್ ಬ್ರೆತ್. ಸೊ ಹೀಗೆ ಹಲವು ಕಾರಣಗಳಿವೆ. ಹೇಳ್ತಾ ಹೋದರೆ ಅದು ತುಂಬಾ ಆಗ್ತದೆ. ಸದ್ಯಕ್ಕೆ ನಿಮಗೆ ಇಷ್ಟು ವಿಷಯ ಗೊತ್ತಿದ್ದರೆ ಸಾಕು. ಓರಲ್ ಕ್ಯಾವಿಟಿ, ಆಮೇಲೆ ಸೈನುಸೈಟಿಸು, ಕಾನ್ಸ್ಟಿಪೇಷನು, ಆಮೇಲೆ ಕೆಲವು ಲಿವರ್ ಕಾಯಿಲೆಗಳು ಕೂಡ, ಲಿವರ್ ಸಿರೋಸಿಸ್ ಆಗೋದು, ಅಥವಾ ಲಿವರ್ದು ಇನ್ಯಾವುದು ದೊಡ್ಡ ಕಾಯಿಲೆಗಳು, ಕ್ಯಾನ್ಸರ್ ಇತ್ಯಾದಿ ಕಾಯಿಲೆಗಳು, ಲಿವರಿಗೆ ಸಂಬಂಧಪಟ್ಟ ಕಾಯಿಲೆಗಳು ಇದ್ದರೂ ಕೂಡ ಬಾಯಲ್ಲಿ ವಾಸನೆ ಬರ್ಬೋದು. ಪಿತ್ತಕೋಶದ ಕಾಯಿಲೆಗಳು ಕೆಲವಿರ್ತವೆ, ಅವುಗಳು ಇದ್ದರೂ ಕೂಡ ಬಾಯಲ್ಲಿ ವಾಸನೆ ಬರ್ಬೋದು. ಸೊ ಬಾಯಿ ವಾಸನೆ ಅನ್ನೋದು ಸರ್ವಸಾಮಾನ್ಯವಾದಂತಹ ಒಂದು ಕಂಪ್ಲೇಂಟು. ಕಾರಣಗಳು ಹಲವು. ನಿಮಗೆ ಆಗುವಂಥ ಸಾಧ್ಯವಾಗುವಷ್ಟು ನೀವು ಪ್ರಯತ್ನ ಪಡಿ, ಬಾಯಲ್ಲಿ ವಾಸನೆ ಉತ್ಪತ್ತಿಯಾಗದಂಗೆ ಪ್ರಯತ್ನ ಮಾಡಿ, ಮತ್ತು ಇತರರನ್ನು ರಕ್ಷಿಸಿ, ನಿಮ್ಮನ್ನು ನೀವೇ ರಕ್ಷಿಸಿಕೊಂಡು ಇತರರನ್ನು ಬಾಯಿ ವಾಸನೆಯಿಂದ ರಕ್ಷಿಸಿ ಅಂತ ಹೇಳಿ ನನ್ನ ಇವತ್ತಿನ ಈ ಚಿಕ್ಕ ಒಂದು ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.